ತುಳುನಾಡಲ್ಲಿ ಇನ್ನು ಮುಂದೆ ಅಳಿಯ ಕಟ್ಟು ನಡಿಬೇಕು ಅಂತ ಹೇಳ್ತಾರೆ. ಅಳಿಯ ಕಟ್ಟು ಅಂದ್ರೆ ಏನಂದ್ರೆ, ಅವನ ತಂಗಿ ಮಗ ಕೊಟ್ಲಲ್ವಾ, ಹಾಗಾಗಿ ಅವನ ಆಸ್ತಿ ಎಲ್ಲ ತಂಗಿಗೆ ಹೋಗ್ಬೇಕು, ತಂಗಿ ಮಕ್ಳಿಗೆ ಹೋಗ್ಬೇಕು. ತಂಗಿ ಮಕ್ಳು ಅಂದ್ರೆ ತಂಗಿಯ ಮಗಂಗ್ ಹೋಗುತ್ತೆ, ಬಟ್ ಮಗಂಗ್ ಹೋಗಲ್ಲ, ಹೆಣ್ಣಿಗ್ ಮಾತ್ರ ಹೋಗುತ್ತೆ. ಫೆಮಿನಿಸಂ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆಯಿಂದಾನೆ ಮಂಗಳೂರಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ ಇತ್ತು. ನಮ್ಮಲ್ಲಿ ಎಲ್ಲೂ ಕೂಡ ಹೆಣ್ಣು ಮಕ್ಕಳು ಹುಟ್ಟಿತು ಅಂತ ಬೇಜಾರ್ ಮಾಡ್ಕೊಳಲ್ಲ. ನನ್ನ ಕುಟುಂಬ ಬೆಳೀತು ಅಂತ ಅನ್ಕೋದ್ರೆ ಗಂಡಿಂದ ಕುಟುಂಬ ಬೆಳೆಯಲ್ಲ. ಅದೇ ರಾಜ ಮುಂದೆ ಹೋಗಿ ಇನ್ನೊಂದು ರೂಲ್ ಮಾಡ್ತಾನೆ, ಅಂದ್ರೆ ದೈವಗಳು ಯಾವತ್ತೂ ಕೂಡ ಗಟ್ಟ ದಾಟಿ ಮೇಲೆ ಹೋಗ್ಬಾರ್ದು ಅಂತ ಒಂದು ರೂಲ್ ಮಾಡ್ತಾರೆ. ಆ ರೂಲ್ ಯಾಕೆ ಮಾಡ್ದ ಅಂತ, ಕೆಲ್ಸಕ್ಕೆ ಅಂತ ಗಟ್ಟದ ಮೇಲೆ ಯಾರೋ ಒಬ್ಬ ಕುಟುಂಬದವನು ಹೋಗ್ಬೋದು, ಅವ್ನು ಹೋದವನು ಅನ್ಕೋಬಹುದು ತುಂಬಾ ತೊಂದರೆ ಆಗುತ್ತೆ, ದೈವವನ್ನು ನನ್ನ ಜೊತೆನೆ ಕರ್ಕೊಂಡ್ ಬಂದ್ ಮೇಲೆ ಹೋಗ್ಬಿಡ್ತೀನಿ ಅಂತ. ಆಗೇನಾಗುತ್ತೆ, ಕುಟುಂಬನೇ ಸ್ವಲ್ಪ ಲೂಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅವ್ನು ದೈವಗಳಿಗೆ ಒಂದು ತಾಕೀತ್ ಮಾಡ್ದ, ದೈವಗಳಿಗೆ ಒಂದು ರೂಲ್ ಹಾಕ್ಬಿಟ್ಟ, ನೀನ್ ಗಟ್ಟ ದಾಟಿ ಮೇಲೆ ಹೋಗ್ಬಾರ್ದು. ಮೈಸೂರಲ್ಲಿ ಒಂದು ದೈವಸ್ಥಾನ ಆದಾಗ ಅಲ್ಲಿ ಅವ್ರಿಗೆ ಕಷ್ಟ ಆಗುತ್ತೆ, ಅವ್ರು ಮಾಡ್ತಿರೋದೇ ಆ ರೂಲ್ ನ ಅಗೇನ್ಸ್ಟ್. ದೈವಗಳು ಗಟ್ಟ ದಾಟಿ ಮೇಲೆ ಹೋಗೋಗಿಲ್ಲ. ಇಲ್ಲಿ ಅವ್ನಿಗೆ ಏನ್ಸುತ್ತೆ, ಇದೇವ್ರಲ್ಲ, ಇಲ್ಲಿ ನಾನು ಪೂಜೆ ಮಾಡ್ತೀನಿ, ಅದ್ರಲ್ಲಿ ಏನಿದೆ ಅಂತ. ಪೂಜೆ ಮಾಡೋದೇ ಅದರ ಮೂಲ ಆಶಯದ ವಿರೋಧ. ಯಾಕಂದ್ರೆ ಭೂತಾಳ ಪಾಂಡೆ ಏನ್ ಹೇಳದ ಅದರ ವಿರೋಧ. ಇವತ್ತಿಗೂ ಕೂಡ ಎಲ್ಲಾ ಕಟ್ಟುಕಟ್ಲೆಗಳು ಒಂದು ನೇಮಕ್ಕೆ ಕಂಪ್ಲೀಟ್ ಆಗ್ಬೇಕು ಅಂದ್ರೆ, ಭೂತಾಳ ಪಾಂಡೆ ಯಾವ 16 ಕಟ್ಟುಕಟ್ಲೆಗಳನ್ನ ಹಾಕಿದ, ಆ 16 ಕಟ್ಟುಕಟ್ಲೆಗಳು ಕಂಪ್ಲೀಟ್ ಆದ್ರೆ ಮಾತ್ರ ದೈವದ ನೇಮ ಕಂಪ್ಲೀಟ್ ಆಯ್ತು ಅಂತ ಹೇಳ್ಬೋದು. ಅವರೇ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಅದನ್ನ ಬೇರೆಯವ್ರು ಯಾರಾದ್ರೂ ಕೂಡ ಹೊರಗೆ ತಂದಾಗ ನನಗೆ ಗೊತ್ತಾಗುತ್ತೆ, ಪ್ರೀತಿ ಅರ್ಥ ಆಗುತ್ತೆ, ಭಕ್ತಿಯಿಂದಾನೇ ಮಾಡ್ತಿರೋ. ಬಟ್ ಆ ಭಕ್ತಿ ಅಲ್ಲಿ ಏನಾಗುತ್ತೆ, ಆ ಕಟ್ಟಿನ ಆಶಯದ ವಿರೋಧ ಆಗುತ್ತೆ. ಅದರಿಂದಾಗಿ ಅಲ್ಲಿ ಸ್ವಲ್ಪ ಟ್ರಿಗರ್ ಆಗುತ್ತೆ.